ಯಾಕೆ ಇನ್ನೂ ಇಲ್ಲಿಂದ ಹೋಗ್ನಿಲ್ವೇ? ಇದೇನು ತಂಗಿಯಪ್ಪ ಹಿಂಗೆ ಕೇಳ್ತೀಯ? ನಿನ್ನೊಬ್ಬಳನ್ನೇ ಕಷ್ಟ ಆಗ್ಬಿಟ್ಟು ಅದು ಹೆಂಗೆ ಹೋಗೋಕ್ಕಾಯ್ತದೆ? ಐಸ್ಪರಿ ಏನು ಸಾಮಾನಿದೋಳ ನಿಂಗೆ ವರ್ತದ ಮೇಲೆ ವರ್ತ ಕೊಡ್ತಾನೆ ಅವಳೇ. ನೀನು ಅವಳು ಬಲೆನಾಗಿ ಸಿಕ್ಕಾಕೊಂಡು ವಿಲ್ ಅಂತ ಒದ್ದಾಡ್ತಾ ಇರೋದನ್ನ ಕಣ್ಣಾರೆ ನೋಡಿದ್ಮ್ಯಾಕು ಅದು ಹೆಂಗೆ ಹೋಗೋಕ್ಕಾಯ್ತದೋಳು? ಕಾಂಚನ, ಅದು ಮುದ್ದುಗೆ ಮೊದಲಿಂದನೂ ಹೊಸಿ ಹೆದರಿಕೆ ಹೆಚ್ಚು. ನೀನೇ ಕಷ್ಟದಾಗಿರೋನಾಗ ನಿಂಗೆ ಯಾಕೆ ಭಾರ ಆಗಬೇಕು ಅಂದ್ಕೊಂಡು ಇಲ್ಲಿಂದ ಹೋಗೋ ಮಾತಾಡ್ತಾ ಇದ್ರು. ಆದರೆ ಬಳ್ಳಿಗೆ ಮರ ಭಾರ ಆಗಕ್ಕಿಲ್ಲ ಅನ್ನೋ ಸತ್ಯ ಅರಿವಾದ ಮ್ಯಾಕೆ ನಮ್ಮ ಮನ್ಸು ಬದಲಾಯಿಸಿ ಇನ್ಮ್ಯಾಕೆ ಏನೇ ಆದರೂ ನಾವು ಈ ಅಟ್ಟಿ ಬಿಟ್ಟು ಹೋಗೋಕ್ಕಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿನ್ನಾಣೆಗೂ ಕಾಂಚನ. ಅದಕ್ಕೆ ನೀನು ಎಂಥ ಮಳ್ಳಿ ಅನ್ನೋದು ನಂಗೆ ಸಂದಾಗ ಗೊತ್ತದೆ. ನಿನಗೆ ಲಾಭ ಆಯ್ತದೆ ಅಂದರೆ ತಲೆ ಹೊಡೆಯೋದ್ರಾಗೆ ನೀನು ನನಗಿಂತಲೂ ರಾಕ್ಷಸಿ ಅನ್ನೋದು ಗೊತ್ತದೆ. ಅದಕ್ಕೆ ನಿಮ್ಮನ್ನ ನನ್ನ ಜೊತೆನಾಗ ಮಡಿಕೊಂಡ್ರ. ಆದರೆ ಆ ಮಳ್ಳಿ ಬುದ್ಧಿನ ನನ್ನ ಉಪಯೋಗಕ್ಕೆ ಮಾತ್ರ ಬಳಕೆ ಮಾಡ್ಕೊಂಡ್ರೆ ನಿಮ್ಮ ಜೀವನೂ ಗಟ್ಟಿಯಾಗಿರ್ತದೆ. ನಾನು ಸೋಲ್ತೀನಿ ಅನ್ನೋ ಅನುಭವ ಕೊಡೋ ಯಾರನ್ನು ಯಾವುದನ್ನು ಉಳಿಸಕ್ಕಿಲ್ಲ. ಆಟ ಯಾಕೆ? ನಾನು ಸೋಲ್ತೀನಿ ಅನ್ನೋ ಅನುಮಾನ ನನಗೆ ಬಂದರೂ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಹೊರತು ಬೈದಾಗ ಬದುಕಕ್ಕಿಲ್ಲ. ಇನ್ನೊಂದಕ್ಕಿಂತ ನನ್ನ ಎದುರಿಗೆ ನನ್ನ ಶತ್ರು ನೊಗಳೋ ಧೈರ್ಯ ಮಾಡಬೇಡ. ಆಮೇಲೆ ನೀನು ನನ್ನ ಶತ್ರು ಆಗ್ಬೇಕಾಯ್ತದೆ. ಗಂಟ ರಂಗೇಗೌಡಂಗೆ ಮಾತ್ರ ಕೆಟ್ಟೋಳಾಗಿರ್ಬೇಕು ಅಂತ ಆದ್ರೆ ನೀನಾಗ ನೀನೇ ಅದ್ರ ಕಾಲ್ ಕೇಳ್ಕೊಂಡ್ಬಂದ್ರೆ ನಾನು ಯಾಕೆ ಬೇಡ? ನನ್ನ ನೀನು ಒಳ್ಳೆಯವಳು ಮಾಡ್ಬೇಕು ಅಂತ ಅನ್ಕೊಂಡಷ್ಟು ನಾನು ಕೆಟ್ಟವಳೆ ಆಗ್ತೀನಿ ಅನ್ನೋದು ನಿನ್ಗೆ ಎಪ್ಪಿ ಇರ್ಲಿ. ನಾನು ಹಾಕಿದ ಗೆರೆ ದಾಟ್ದೆ ಬಾಲ ಮುದ್ರಕೊಂಡು ಮೂಲೆನಾಗಿದ್ರೆ ನಿಮ್ಮ ರಂಗೇಗೌಡನ ಜೀವ ಉಳಿತದೆ. ಇಲ್ಲ, ನನ್ನ ಗೌಡ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿರೋ ಹಾಗೆ ನಾನು ನೋಡ್ಕೋಬೇಕು. ಜಗಳಕ್ಕೆ ಬಂದವ್ರಿಗೆ ಹೊಡೆಯೋದಕ್ಕೆ ಮಾತ್ರ ಅವ್ರಿಗೆ ಗೊತ್ತು. ಆದ್ರೆ ಈ ರೀತಿ ಅಮ್ಮ ಅನ್ನೋ ವೇಷ ಹಾಕೊಂಡು ಮೋಸ ಮಾಡೋರ್ನ ಅವ್ರ ಕೈಲಿ ಎದುರಿಸೋದಕ್ಕಾಗೋದಿಲ್ಲ. ನನಗೆ ಬೇರೆ ದಾರಿನೇ ಇಲ್ಲ. ಗೌಡ್ರ ಸಂತೋಷಕ್ಕೋಸ್ಕರನಾದ್ರೂ ನಾನು ಅತ್ತೆನ ಒಳ್ಳೆಯವ್ರನ್ನಾಗಿ ಬದಲಾಯಿಸಲೇಬೇಕು. ಈ ಕೆಲಸನ ಬೆಳಿಗ್ಗೆಯಿಂದನೇ ಮಾಡ್ತೀನಿ.